ಹಾಗೆ ಇಸ್ರೇಲ್ ಕೂಡ ಇರಾನ್ನ ಕೆಲ ಯೂನಿವರ್ಸಿಟಿಗಳನ್ನು ಟಾರ್ಗೆಟ್ ಮಾಡಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಮಧ್ಯಪ್ರಾಚ್ಯದ ಈ ಯುದ್ಧ ಬೆಂಗಳೂರಿನಲ್ಲೂ ಕೂಡ ಭಾಳ ದೊಡ್ಡ ಹೊಡೆತವನ್ನು ತಂದಿಡ್ತಾ ಇದೆ. ಅದರ ಪ್ರಮುಖವಾದಂಥ ಹೊಡೆತ ಬೀಳ್ತಾ ಇರುವಂಥದ್ದು ಆಟೋ ಚಾಲಕರುಗಳಿಗೆ. ಹೌದು, ಬೆಂಗಳೂರಿನಲ್ಲಿ ಆಟೋ ಗ್ಯಾಸ್ಗಾಗಿ ಇನ್ನಿಲ್ಲದ ಪರದಾಟ ಮುಂದುವರೆದಿದೆ. ಬಸಪ್ಪ ಸರ್ಕಲ್ನಲ್ಲಿ ಮುಂಜಾನೆಯಿಂದಲೇ ಚಾಲಕರು ಕ್ಯೂ ನಿಂತಿದ್ದಾರೆ. ಬಸಪ್ಪ ಸರ್ಕಲ್ನಿಂದ ಸಜ್ಜನರಾವ್ ಸರ್ಕಲ್ವರೆಗೂ ಕೂಡ ಜನ ಕ್ಯೂ ನಿಂತಿದ್ದಾರೆ. ಮಧ್ಯಾಹ್ನ 12 ಗಂಟೆ ಬಳಿಕ ಕ್ಲೋಸ್ ಆಗುತ್ತೆ ಗ್ಯಾಸ್ ಬಂಕ್ಗಳು. ಹೀಗಾಗಿ ಆದಷ್ಟು ಈಗಲೇ ಗ್ಯಾಸ್ ತುಂಬಿಸ್ಕೊಂಬಿಡೋಣ ಅನ್ನುವಂಥ ಉದ್ದೇಶದಿಂದ ಅಲ್ಲಿ ಹೋಗಿ ನಿಂತಿದ್ದಾರೆ. ಕಾರ್ಗಳಿಗೆ 500 ರೂಪಾಯಿ, ಆಟೋಗಳಿಗೆ 300 ರೂಪಾಯಿ ಮಿತಿಯನ್ನು ಹೇರಲಾಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಅದು ಗ್ಯಾಸು ಪ್ರಮಾಣ ಕಮ್ಮಿ ಇರುವಂಥ ಕಾರಣಕ್ಕಾಗಿ ಅವ್ರು ಕೇಳಿದಷ್ಟೆಲ್ಲ ಹಾಕೋಕ್ಕಾಗಲ್ಲ. ಈಗ ಕೇಳಿ ಆಟೋದಲ್ಲಿ 18 kg LPG ತುಂಬಿಸೋಕೆ ಅವಕಾಶ ಇದೆ. ಹಾಗಂತ ಇಲ್ಲಿ ಬರೀ 300 ರೂಪಾಯಿ ಮಾತ್ರ ಈಗ ಹಾಕ್ತಾ ಇರೋದಂತೆ. ಕಾರ್ಗಳಿಗೆ 500 ರೂಪಾಯಿ ಮಿತಿಯನ್ನು ಗ್ಯಾಸ್ ಬಂಕ್ನವರು ಮಾಡ್ಕೊಂಡಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಕಿರಣ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಬೋಣ. ಯುದ್ಧದ ಹಿನ್ನೆಲೆಯಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ ಕಳೆದ 1 ತಿಂಗಳಿನಿಂದಲೂ ಕೂಡ ಆಟೋ LPG ಸಿಗದೆ ಚಾಲಕರು ಸಂಕಷ್ಟವನ್ನು ಎದುರಿಸ್ತಾ ಇರುವಂಥದ್ದು. ಸದ್ಯ ನನ್ನ ಜೊತೆಯಲ್ಲಿ ಈಗಾಗಲೇ ಸಾಕಷ್ಟು ಜನ ಆಟೋ ಚಾಲಕರಿದ್ದಾರೆ, ನಾನು ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಕಳೆದ 1 ತಿಂಗಳಿಂದಲೂ ಕೂಡ ರಾಜಧಾನಿ ಬೆಂಗಳೂರಿನಲ್ಲಿ ಆಟೋ LPG ಸಿಗ್ತಾ ಇಲ್ಲ. ಇದರಿಂದ ಆಟೋ ಚಾಲಕರಿಗೆ ಯಾವ ಥರವಾದಂಥ ಸಂಕಷ್ಟ ಎದುರಾಗ್ತಿದೆ ಸರ್? ಏನು LPG ಸಿಗ್ತಾ, ನಾನು ಕೇಂದ್ರ ರಾಮಲಿಂಗಡಿನ ಮಾತಾಡಿದ್ರು ಟಿ ವಿಯಲ್ಲಿ. ನಮಗೇನು ಮಾತಾಡಿದ ಕೇಂದ್ರ ಸರ್ಕಾರಕ್ಕೆ ಮಾತಾಡಿ ಅಂತ ಇದ್ದಾರೆ ಅವರು. ಅದಕ್ಕೆ ಉತ್ತರ ಏನು ಕೊಡ್ತೀರಾ? ನಮ್ಮ ಇಷ್ಟೇಟ್ ಏನಾಯಿದ್ರೆ ನಾವು ಹೇಳ್ತೀನಪ್ಪ, ನಮ್ಮ ಇಷ್ಟೇಟ್ ಇಲ್ವಲ್ಲ, ಇದು ಕೇಂದ್ರ ಸರ್ಕಾರದ ಏನೂ ಮಾಡೋಕ್ಕಾಗಲ್ಲ ಅಂತ ರಾಮಲಿಂಗಡಿ ಹೇಳ್ತಾರೆ. ಈಗ ತಾವು ಎಲ್ಲೆಲ್ಲಿ ಹೋಗಿದ್ರಿ, ಪ್ರತಿದಿನ ಕೂಡ ತಮಗೆ ಗ್ಯಾಸ್ ಸಿಗ್ತಾ ಇದೆಯಾ? ಕಾಟನ್ಪೇಟೆ, ಮೈಸೂರು ರೋಡು, RV ರೋಡು, ಪಾಸ್ಪೋರ್ಟ್ ಆಫೀಸ್ ಹತ್ರ, ಈ ನಮ್ಮ ಕಲಾಸಪಾಳ್ಯ ಪಾರ್ವತಿಪುರ ಹತ್ರ ಸುಮಾರು ಕಡೆ ಓಡ್ತಾ ಇದ್ದೀವಿ ನಾವು. ಅಲ್ಲ ನನಗೆ ರಾತ್ರಿ ನೈಟ್ 2 ಗಂಟೆ 3 ಗಂಟೆಗೆ ನಿಂತ್ಕೋಬೇಕು, 3-4 ಅವರ್ ಇಟ್ಕೋಬೇಕು. 500 ರೂಪಾಯಿ ದುಡಿಯೋಕೆ 2 ಗಂಟೆ ನಿದ್ದೆ ಕಟ್ಟಿಸಿ ಇಟ್ಕೋಬೇಕು ಇನ್ನಲ್ಲಿ. ಈಗ ನಾವು ಎಷ್ಟು ದಿನಗಳಿಂದ ಈ ಕಷ್ಟ ಆಗಿದೆ, 1 ತಿಂಗಳು ಕಷ್ಟ ಆಗಿದೆ. ಇಂಥ ಟೈಮಲ್ಲಿ ಮಕ್ಕಳು ಸ್ಕೂಲ್ ಓಪನ್ ಆಗ್ತಾ ಇದೆ, ಮಕ್ಕಳು ಫೀಸ್ ಕಟ್ಟಬೇಕು, ಸ್ಕೂಲ್ಗೆ ಫೀಸ್ ಕಟ್ಟಬೇಕು. ಇಂಥ ಟೈಮಲ್ಲಿ ಕಾಲೇಜಿಗೆ ಫೀಸ್ ಕಟ್ಟಬೇಕು. ಇಂಥ ಟೈಮಲ್ಲಿ ತೊಂದರೆ ಆಗ್ತಾ ಇದೆ. ಮತ್ತೊಬ್ಬರು ಚಾಲಕರು ಕೂಡ ಇರುವಂಥದ್ದು. ಸರ್, ಈಗ LPG ಸಿಗ್ತಾ ಇಲ್ಲ, ಹೇಗಿದೆ ಸರ್ ಅಂದರೆ ಚಾಲಕರ ಒಂದು ಪರಿಸ್ಥಿತಿ? ಈಗಿನ ಪರಿಸ್ಥಿತಿ ನೋಡ್ತಾ ಇದ್ದರೆ ಆಟೋ ಚಾಲಕರು ಮನೆಯಲ್ಲಿ ಮಕ್ಕಳ ಕೂಡ ಊಟ ಹಾಕುವಂಥ ಪರಿಸ್ಥಿತಿ ಕೂಡ ಇಲ್ಲ ಈಗ. ಯಾಕಂದರೆ ಈ ನಾವು ನೋಡಿ ಬೆಳಗ್ಗೆ 2 ಗಂಟೆ ಅವರ ಸಂಪಾದನೆ ಅಷ್ಟೇ. ಇದು ನಾವು ದಿನನಿತ್ಯದ ಕೆಲಸದಲ್ಲಿ ಬೆಳಗ್ಗೆ 2ರಿಂದ 2.5 ಅವರ್ 3 ಅವರ್ ಬೆಳಗ್ಗೆ ಸಂಪಾದನೆ. ಆ 3 ಗಂಟೆಗೆ ಬೆಳಗ್ಗೆ ಬಂದು ಗ್ಯಾಸಿಗೆ ನಿಂತ್ಕೊಂಡು 3 ಗಂಟೆ ಟೈಮ್ ವೇಸ್ಟ್ ಮಾಡಿ ತಿರ್ಗಾ ಗ್ಯಾಸ್ ಹಾಕ್ಕೊಂಡು 4 ಲೀಟ್ರ್ ಹಾಕ್ತಾರೆ. ಆ 4 ಲೀಟ್ರ್ 2 ರೌಂಡ್ ಹೊಡಿಯೋಷ್ಟಲ್ಲಿ ಖಾಲಿಯಾಗಿ ಹೋಗುತ್ತೆ. ತಿರ್ಗಾ ಮತ್ತು ಮಧ್ಯಾಹ್ನದಲ್ಲಿ ಯಾವ ಬಾಡಿಗೆನೂ ಇರೋಲ್ಲ, ಬಿಸಿಲು ಜಾಸ್ತಿ. ತಿರ್ಗಾ ಸಂಜೆ ಹೋಗೋಣ ಅಂತ ಹೇಳಿದ್ರೆ ಸಂಜೆ 2 ಬಾಡಿಗೆ ಹೊಡಿಬೇಕು, ಮನೆಗೆ ಹೋಗಬೇಕು. ತಿರ್ಗಾ ಮತ್ತೆ ಮಾರನೇ ದಿವಸ ಬೆಳಗ್ಗೆ ಬಂದು ಇದೇ ಥರ ಕೇವಲ್ ನಿಂತ್ಕೊಂಡು ಗ್ಯಾಸ್ ಹಾಕೊಬೇಕು. ಆಟೋದಿರೋ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ಇವತ್ತು ಬದುಕಂಗೂ ಇಲ್ಲ, ಸಾಯಂಗೂ ಇಲ್ಲ, ಆ ಥರ ಪರಿಸ್ಥಿತಿಲಿ ಬಂದು ಆಟೋದವರು ನಿಂತ್ಕೊಂಡಿದ್ದಾರೆ. ಇದಕ್ಕೆ ಸರ್ಕಾರ ಯಾವ್ದಾರು ಒಂದು ವ್ಯವಸ್ಥೆ ಮಾಡಿ ಆಟೋ ಚಾಲಕರಿಗೆ ತಿಂಗಳಿಗೆ ಮಾಸಿಕ ವೇಸ 15,000 ರೂಪಾಯಿ ಥರ ಕೊಡಬೇಕು ಅಂತ ನಾನು ಸರ್ಕಾರದ ಹತ್ರ ಮನವಿ. 1 ತಿಂಗಳಾಯ್ತಲ್ವಾ, ಅದರ ಹಿಂದಿನ 1 ತಿಂಗಳು ತಾವು ಎಷ್ಟು ದುಡಿಮೆ ಮಾಡಿದ್ರಿ? ಈ ತಿಂಗಳು ಅಂದರೆ ಈಗ ಏಪ್ರಿಲ್ ಮಾರ್ಚಲ್ಲಿ ಎಷ್ಟು ದುಡಿಮೆ ಮಾಡಿದ್ದೀರಾ ಸರ್? ಈಗ ಈ ಗ್ಯಾಸ್ ಅಭಾವ ಬಂದಿದ್ದರಿಂದ ನಾವು ತುಂಬಾ ಸಫರ್ ಪಡ್ತಾ ಇದ್ದೀವಿ. ಇದಕ್ಕೆ ಮುಂಚೆ ನಾವು ಹೆಂಗೆ ಬಂದಿದ್ರೆ ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ದುಡ್ದು ಹೆಂಗೋ 1000 ರೂಪಾಯಿ ಸಂಪಾದನೆ ಮಾಡ್ತಾಯಿದ್ವಿ. 1000 ರೂಪಾಯಿ 300-400 ರೂಪಾಯಿ ಗ್ಯಾಸ್ ಹೋದ್ರೆ ಒಂದು 600-700 ರೂಪಾಯಿ ಸಿಕ್ಕೋದು ನಮಗೆ. ಈಗ 300-400 ರೂಪಾಯಿ ಸಂಪಾದನೆ ಮಾಡೋದೇ ಕಷ್ಟ ಇದೆ. ಈಗ ನೋಡಿ, ಬೆಳಗ್ಗೆ ಇದು ಬಿಸ್ನೆಸ್ ಟೈಮು, ಎಲ್ಲ ಆಫೀಸ್ಗೆ ಹೋಗೋ ಟೈಮು. ಆಫೀಸ್ಗೆ ಹೋಗೋ ಟೈಮಲ್ಲಿ ನಾವೇನು ಮಾಡ್ತಾ ಇದ್ದೀವಿ? ಗ್ಯಾಸಿಗೆ ಬಂದು ನಿಂತ್ಕೊಂಡಿದ್ದೀವಿ. ಗ್ಯಾಸಿಗೆ ಬಂದು ನಿಂತ್ಕೊಂಡ್ರೆ ನಮ್ಗೆ ಯಾರು ಸಂಪಾದನೆ ಕೊಡ್ತಾರೆ? ಈ ಥರ ಸಮಸ್ಯೆ ಆಗಿರೋದ್ರಿಂದ ಏನಾಗ್ತಾ ಇದೆ ಅಂದರೆ ತುಂಬ ಆಟೋ ಡ್ರೈವರ್ ಎಷ್ಟು ಸಫರ್ ಪಡ್ತಾ ಇದೆ ಅಂದರೆ ಅಷ್ಟು ಸಫರ್ ಪಡ್ತಾ ಇದ್ದಾರೆ. ಮತ್ತೊಬ್ಬರು ಚಾಲಕರು ಕೂಡ ನನ್ನ ಜೊತೆಲಿ ಇರುವಂಥದ್ದು. ಈಗ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ, ಸಿಗದೇ ಇರೋದ್ರಿಂದ ಯಾವ ಥರವಾಗಿ ಕಷ್ಟ ಆಗ್ತಿದೆ ಸರ್ ನಿಮಗೆ? ಸರ್, ತುಂಬ ಕಷ್ಟನೇ ಆಗ್ತಾ ಇದೆ. ಹೇಳ್ಕೊಳಕ್ಕಾಗಲ್ಲ, ಬಿಡೋಕ್ಕಾಗಲ್ಲ, ಹಂಗಾಗ್ಬಿಟ್ಟಿದೆ ಪರಿಸ್ಥಿತಿ. ಸುಮ್ಮನೆ ಹೇಳ್ಕೊಂಡ್ರೆ ಬಣ್ಗೇಡ ಅಷ್ಟೇ, ಏನಿಲ್ಲ. ನಾವು ದಿನನಿತ್ಯ ಜೀವನ ಮಾಡೋಕೆ ಮಾಡ್ತಾನೆ ಕಷ್ಟ ಅನ್ಸತ್ತಾ ಸರ್? ಕಷ್ಟನೇ, ಮತ್ತೆ ಕಷ್ಟ ಇಲ್ದಲೇ ನೋಡಿ ತಳ್ತಾ ಇದ್ದೀವಿ ನೋಡಿ. ಇವಿಷ್ಟು ಕೂಡ ಆಟೋ ಚಾಲಕರ ಮಾತು. ಅದು ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು. ಬೆಂಗಳೂರಿನ ಸಾರಕ್ಕಿಯಲ್ಲಿ ಗ್ಯಾಸ್ಗಾಗಿ ಪರದಾಟ ಮುಂದುವರೆದಿದೆ. ಗೋ ಗ್ಯಾಸ್ ಬಂಕ್ ಬಳಿ ಆಟೋ ಚಾಲಕರುಗಳು ಕ್ಯೂ ನಿಂತಿದ್ದಾರೆ. ಬೆಳಗ್ಗೆ 4 ಗಂಟೆಯಿಂದನೇ ಅಲ್ಲಿ ಗ್ಯಾಸ್ ಹಾಕೋ ಕೆಲಸ ನಡೀತಾ ಇದೆ. 105 ರೂಪಾಯಿಗೆ ಲೀಟರ್ ಗ್ಯಾಸನ್ನು ಕೊಡ್ತಿದ್ದಾರೆ, ಅಥವಾ KG ಗ್ಯಾಸ್. ಇದೀಗ ಲೀಟರ್ ಗ್ಯಾಸ್ ಬೆಲೆ 120 ರೂಪಾಯಿ ಆಗಿದೆಯಂತೆ. ಅಂದರೆ ಆರೋಪ ಏನು ಅಂದರೆ ಬೆಳಗ್ಗೆ 4 ಗಂಟೆಗೆ 105 ರೂಪಾಯಿ ಇತ್ತು, ಈಗ 120 ರೂಪಾಯಿ ಮಾಡಿದ್ದಾರೆ. ಬೇರೆ ಬಂಕ್ಗಳಲ್ಲಿ 89 ರೂಪಾಯಿ 52 ಪೈಸಾ ಇದೆ. ಹೀಗಾಗಿ ಒಂದೊಂದು ಬಂಕ್ನಲ್ಲಿ ಯಾಕೆ ರೇಟು ಅಂತ ಹೇಳ್ಕೊಂಡು ಚಾಲಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಸರ್ಕಾರ ಏನು ಹೇಳ್ತಾ ಇದೆ ಅಂತ ಅಂದರೆ, ಸರ್ಕಾರಿ ಸ್ವಾಮ್ಯದ LPG ಬಂಕ್ಗಳೇನಿದೆಯಲ್ಲ ಅಲ್ಲಿ 89 ರೂಪಾಯಿ ಅಥವಾ ಸರ್ಕಾರದ ರೇಟೇ ಇದೆ. ಬಟ್ ಈ ಪ್ರೈವೇಟ್ನವ್ರು ಏನು ಮಾಡಿದ್ದಾರೆ, ಅವರಿಗೆ ಹೇಗೆ ಅದು ಸಪ್ಲೈಯು ಮತ್ತೊಂದು ಅದನ್ನು ನೋಡಿಕೊಂಡು ಬೆಲೆ ಜಾಸ್ತಿ ಮಾಡ್ತಾ ಇದ್ದಾರೆ ಅಂತೇಳಿ ಸರ್ಕಾರ ಕೂಡ ಹೇಳ್ತಾ ಇದೆ. ಈಗ ನೀವು ಫಾರ್ ಎಕ್ಸಾಂಪಲ್ ನೀವು ಗಮನಿಸ್ಬೋದು, ಈಗ ಇಂಡಿಯನ್ ಆಯಿಲು, HP ಪೆಟ್ರೋಲ್ ಬಂಕು ಇಲ್ಲೆಲ್ಲ ಒಂದು ರೇಟ್ ಇದೆ.
ಶೆಲ್ಲು ನಯಾರ ಅಲ್ಲೆಲ್ಲ ಒಂದು ರೇಟ್ ಇದೆ. ಅದೇ ರೀತಿಯಾಗಿ LPGಯಲ್ಲೂ ಕೂಡ ಬದಲಾವಣೆ ಆಗ್ತಾ ಇದೆ ಬೆಲೆ. ಕಿರಣ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸನ್ನು ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿರಣ್, ಬಹುಶಃ ಪ್ರೈವೇಟ್ LPG ಬಂಕ್ ಆಗಿರುವಂಥ ಕಾರಣಕ್ಕಾಗಿ ಬೆಲೆ ಕೂಡ ದುಬಾರಿ ಆಗಿದೆ ಅಂತ ಕಾಣಿಸುತ್ತೆ. ಬಟ್ ಅಲ್ಲಿ ಗ್ಯಾಸ್ ಸಿಗ್ತಾ ಇದೆಯಾ? ಈ ಬೆಲೆ ಕೊಟ್ಟಾದರೂ ಗ್ಯಾಸ್ ಸಿಗ್ತಾ ಇದೆಯಾ? ಆಮೇಲೆ ಈ ಬೆಲೆ ಕೊಟ್ಟು ಗ್ಯಾಸ್ ಹಾಕ್ಸ್ಕೊಂಡು ಚಾಲಕರುಗಳಿಗೆ ವರ್ಕೌಟ್ ಆಗುತ್ತಾ ಆ ರೇಟು? ಏನು ಕತೆ ಕಿರಣ್? ಅದು ಮಲ್ತೇಶ್, ಈಗಾಗಲೇ ಕೂಡ ಯುದ್ಧದ ಹಿನ್ನೆಲೆಯಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿರುವಂತಹ ಆಟೋ ಚಾಲಕರಿಗೆ ಕಳೆದ ಒಂದು ವಾರ 15 ದಿನಗಳಿಂದಲೂ ಕೂಡ ಆಟೋ LPG ಸಿಗದೆ ಸಂಕಷ್ಟವನ್ನು ಎದುರಿಸ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ TV9 ಕೂಡ ಗ್ರೌಂಡ್ ರಿಪೋರ್ಟ್ ಮಾಡಲಿಕ್ಕೆ ಮುಂದಾಗಿರುತ್ತೆ. ಅಂದರೆ ಯಾವ್ಯಾವ ಬಂಕ್ನಲ್ಲಿ ಸಿಗ್ತಾ ಇದೆ, ಯಾವ್ಯಾವ ಬಂಕ್ನಲ್ಲಿ ಎಷ್ಟು ದರವನ್ನು ತೆಗೆದುಕೊಳ್ತಿದ್ದಾರೆ ಅನ್ನುವಂಥ ರಿಪೋರ್ಟನ್ನು ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಸದ್ಯ ನಾನೀಗ ಸಾರಕ್ಕಿ ಸಿಗ್ನಲ್ ಬಳಿ ಇರುವಂತಹ ಗೋ ಗ್ಯಾಸ್ನ ಒಳಭಾಗದಲ್ಲಿದ್ದೀನಿ. ನಾನು ಕೂಡ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ಸಾಕಷ್ಟು ಚಾಲಕರು ಈಗಾಗಲೇ ಕೂಡ ಆಕ್ರೋಶ, ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರುವಂಥ, ಅಂದರೆ ರಿಂಗ್ ರೋಡ್ನಿಂದ ಸಾರಕ್ಕಿ ಸಿಗ್ನಲ್ವರೆಗೂ ಕೂಡ ಆಟೋ ಚಾಲಕರು ಸರತಿ ಸಾಲಿನಲ್ಲಿ ನಿಂತಿರುವಂಥದ್ದು. ಅಂದರೆ ಬೆಳಗ್ಗೆ ಚಾಲಕರು ಕ್ಯೂ ನಿಲ್ಲುವಂಥ ಸಂದರ್ಭದಲ್ಲಿ 1 ಲೀಟರ್ ಆಟೋ LPG 95 ರೂಪಾಯಿ ಅಂತ ಬೋರ್ಡ್ ಹಾಕಿದ್ರು. ಆದರೆ ಈಗ 120 ರೂಪಾಯಿ ಅಂತ ಬೋರ್ಡ್ ಹಾಕಿದ್ದಾರೆ. ಅಂದರೆ ಏಕಾಏಕಿ 1 ಲೀಟರ್ ಮೇಲೆ 25 ರೂಪಾಯಿನ ಏರಿಕೆ ಮಾಡಿದ್ದಾರೆ. 10 ಲೀಟರ್ ಹಾಕ್ಸಿದ್ರೆ 250 ರೂಪಾಯಿ ಎಕ್ಸ್ಟ್ರಾ ಕೊಡಬೇಕಾಗತ್ತೆ. ಎಲ್ಲಿಂದ ಕೊಡೋದು? ಈ ದರವನ್ನು ಕೊಟ್ಟು ಆಟೋ ಬಾಡಿಗೆಯನ್ನು ಹೊಡಿಲಿಕ್ಕೆ ಸಾಧ್ಯನಾ ಅನ್ನುವಂಥ ಒಂದು ಆಕ್ರೋಶನ ವ್ಯಕ್ತಪಡಿಸಿದ್ರು. ಇದಾದ ನಂತರದಲ್ಲಿ ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಸ್ಟೇಷನ್ಗೆ ದೂರನ್ನ ಕೂಡ ನೀಡಿರುವಂತಹ ಚಾಲಕರು, ನಂತರ ಪೊಲೀಸರು ಕೂಡ ಚಾಲಕರನ್ನ ಕರೆದುಕೊಂಡು ಹೋಗಿದ್ದಾರೆ. ಸದ್ಯ ಈಗ ದೂರನ್ನ ಕೊಡಿ ಅಂತೇಳಿ ಮ್ಯಾನೇಜರ್ನ ಪೊಲೀಸರು ಪ್ರಶ್ನೆ ಮಾಡಿದ್ರೆ ಸ್ಟೇಷನಲ್ಲಿ, ಇನ್ವಾಯ್ಸ್ ಕೊಡು, ಯಾಕೆ ಇಷ್ಟು ದರವನ್ನು ತೆಗೆದುಕೊಳ್ತೀಯ ಅಂತ ಕೇಳಿದ್ರೆ ಮ್ಯಾನೇಜರ್ ಹತ್ರ ಯಾವುದೇ ತರವಾದಂತಹ ಇನ್ವಾಯ್ಸ್ ಇರಲಿಲ್ಲ. ಮತ್ತೆ ಈ ವಿಚಾರದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ ನಂತರದಲ್ಲಿ ಸದ್ಯ ಈಗ ನೋ ಗ್ಯಾಸ್ ಅನ್ನುವಂಥ ಒಂದು ಬೋರ್ಡನ್ನು ಕೂಡ ಹಾಕಿರುವಂಥದ್ದು. ಈ ಬಗೆಗೆ ಮಾತಾಡಲಿಕ್ಕೆ ಆಟೋ ಚಾಲಕರು ಕೂಡ ನನ್ನ ಜೊತೆಲಿದ್ದಾರೆ. ನಾನು ಅವ್ರನ್ನೇ ಕೇಳ್ತಾ ಹೋಗ್ತೀನಿ. ಸರ್, ತಾವು ಎಷ್ಟೊತ್ತಿಗೆ ಬಂದ್ರಿ? ಎಷ್ಟು ರೂಪಾಯಿ ಬೋರ್ಡ್ ಹಾಕಿದ್ರು? ಈಗ ಎಷ್ಟು ರೂಪಾಯಿ ಬೋರ್ಡ್ ಹಾಕಿದ್ದಾರೆ ಅಂತ? ಸರ್, ಬೆಳಗ್ಗೆ 4:05 ಗಂಟೆಗೆ ನಾನು ಬಂದೆ ಸರ್. 5 ಗಂಟೆವರೆಗೂ 95 ರೂಪಾಯಿ ಗ್ಯಾಸ್ ಹಾಕ್ತಾಯಿದ್ರು. ಆಮೇಲೆ ಲೋಡ್ ಬಂತು. ಲೋಡ್ ಬಂದ ತಕ್ಷಣ ಲೋಡ್ ಖಾಲಿ ಆಗ್ತಾ ಇದೆ, ಒಂದು 10 ನಿಮಿಷ ವೆಯ್ಟ್ ಮಾಡಿ ಅಂದರು. ನಾವು ಇನ್ನೂವರೆಗೂ ವೆಯ್ಟ್ ಮಾಡಿದ್ದೀವಿ. ಅನ್ಲೋಡ್ ಆದಾದ್ಮೇಲೆ ಬೋರ್ಡ್ ಹಾಕ್ಬಿಟ್ಟವ್ರೆ 120 ರೂಪಾಯಿ ಗ್ಯಾಸ್ 1 ಲೀಟ್ರಿಗೆ. ಕೊಟ್ಟರೆ ಹಾಕ್ತೀವಿ, ಇಲ್ಲ ಹಾಕಲ್ಲ ಅಂದು ಇದು ಮಾಡ್ತಾವ್ರ ಸರ್. ಅದರಲ್ಲಿ ನಾವು ಕುಮಾರಸ್ವಾಮಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟರು. ಪೊಲೀಸರು ಡಿಪಾರ್ಟ್ಮೆಂಟ್ ಅವರು ಬಂದು ಅವರು ಸ್ವಲ್ಪ ನಮಗೆ ಸಹಾಯ ಮಾಡಿದ್ರು. ಅವರು ಏನಕ್ಕಪ್ಪ ಅಷ್ಟೊಂದು ನೀವು ತೊಗೊಳ್ತಾ ಇದೆಯಾ, ಅವ್ರು ಬದುಕೋದು ಹೆಂಗೆ, ದುಡಿಯೋದು ಹೆಂಗೆ, ಸಂಪಾದನೆ ಹೆಂಗೆ ಮಾಡಬೇಕು, ಅವ್ರು ಹೆಂಡತಿ ಮಕ್ಳಿಗೆ ಯಾವ ಥರ ಸಾಕಬೇಕು ಅಂದು ಅವರು ಹೇಳಿದ್ರು. ಹೇಳಿದ ತಕ್ಷಣ ಅದು ಇನ್ವೆಸ್ಟ್ ಬಿಲ್ ಕೊಡಪ್ಪ ಅಂತ ಕೇಳಿದ್ರು ಪೊಲೀಸರು. ಇಲ್ಲ ಸರ್, ಇನ್ವೆಸ್ಟ್ ಬಿಲ್ ಮಾತ್ರ ಇಲ್ಲ ಅಂದ ತಕ್ಷಣ ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗವ್ರೆ. ಯಾರಿಗೆ? ಮ್ಯಾನೇಜರ್ಗೆ. ಮತ್ತು ಸುಮಾರು ಒಂದು 20 ಆಟೋ ಡ್ರೈವರ್ಸು ಜೊತೆಲಿ ಹೋಗವ್ರೆ ಸರ್. ಅಲ್ಲಿ ಏನು ಮಾತಾಡ್ತಾ ಇದ್ರೋ ಏನು ಗೊತ್ತಿಲ್ಲ ಸರ್ ಇನ್ನೂವರೆಗೂ. ಓಕೆ, ಅಂದರೆ ಮಲ್ತೇಶ್, ಇವಿಷ್ಟು ಕೂಡ ಇಲ್ಲಿರುವಂಥ ಆಟೋ ಚಾಲಕರ ಮಾತಾಗಿರುವಂಥ. ಅಂದರೆ ಬೆಳಗ್ಗೆ 95 ಇದ್ದಿದ್ದು ಈಗ ಏಕಾಏಕಿ ಲೋಡ್ ಬಂದ ನಂತರ 120 ರೂಪಾಯಿ ಬೋರ್ಡ್ ಹಾಕಿದ್ದಾರೆ. ಹೇಗೆ ನಾವು ಎಷ್ಟು ಹಣವನ್ನು ಕೊಟ್ಟು ಗ್ಯಾಸನ್ನು ಹಾಕಿಸ್ಕೊಳ್ಳೋದು ಅನ್ನೋಂಥ ಒಂದು ಅಸಮಾಧಾನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಥ್ಯಾಂಕ್ ಯು ಕಿರಣ್.